ಯಂತ್ರ ತಂತ್ರ ಮಂತ್ರದ ಹೆಸರಿನಲ್ಲಿ ಪರಿಹಾರ, ಶತ್ರುನಾಶ, ವಶೀಕರಣ, ಪೀಡೆ ನಿವಾರಣೆ ಇವೆಲ್ಲ ಇಂದಿಗೆ ಬರಿಯ ವ್ಯಾಪಾರದ ಸರಕುಗಳಾಗಿವೆ. ಹಾಗಾದರೆ ಇದರ ಬಗ್ಗೆ ವಾಸ್ತವವಾಗಿ ಶ್ರೀ ನವೀನ್ ಗುರೂಜಿಯವರು ಏನು ಹೇಳ್ತಾರೆ ಅಂದರೆ, ಎಲ್ರಿಗೂ ನಮಸ್ಕಾರ. ಶ್ರೀ ಶಕ್ತಿ ಜ್ಞಾನದೇವಿ ಶಕ್ತಿಪೀಠ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಡಿಸ್ಟಿಕ್ಕು, ತುಬ್ಗೆರೆ ಹೋಬಳಿ, ಗಂಟಕನಹಳ್ಳಿ ಗ್ರಾಮ. ಇಲ್ಲಿ ಯಾವುದೇ ಒಂದಾಗಲಿ, ನಿಮ್ದು ಯಾವುದೋ ಒಂದು ಬುಟಾಟಿಕೆ ಆ ಥರ ಈ ಥರ ಏನಿಲ್ಲ. ಅಲ್ಲಿ ಏನೇ ನಡೆದ್ರೂ ಒಂದು ಸತ್ಯವಾಗಲೇ ನಡೀತೈತೆ. ಸರಿ, ನಾನು ನಿಮ್ಮ ದೇವ್ರ ಮೇಲೆ ಎಷ್ಟೊಂದು ಭಕ್ತಿ ಇಟ್ಕೊಂಬರ್ತೀರೋ ಅಷ್ಟೊಂದು ನಂಬಿಕೆ ಅನ್ನೋದು ಅಮ್ಮ ಕೊಡ್ತಾಳೆ. ಇಲ್ಲ, ಯಾಕಂದ್ರೆ ಜನಗಳು ನಾವಲ್ಲ ಇಲ್ಲಿ ಡಿಸೈಡ್ ಮಾಡೋದು, ಅಮ್ಮ ಡಿಸೈಡ್ ಮಾಡುತ್ತೆ. ಅಮ್ಮನ ಡಿಸೈಡ್ ಮಾಡಿದಾಗ ಯಾಕಂದರೆ ಸತ್ಯವಾದ ಘಟನೆನೇ ಅಮ್ಮ ಕೊಡೋವಂಥದ್ದು ಇರುತ್ತೆ. ಅದು ಪದ ತುಂಬಾ ಓಡಾಡ್ತಾ ಇದೆ. ಹೌದು ಸರ್. ಸುಮಾರು ಇಷ್ಟು ದಿನ ಇರ್ಲಿಲ್ಲ, ಅದು ಒಂದು 3 months 4 months ಇಂದ ತುಂಬಾ ಓಡಾಡ್ತಾ ಇದೆ. ಅಂದ್ರೆ ಇದು ಕೆಡುಕು ಅಂದ್ರೆ ಏನು, ಮತ್ತೆ ಜನಗಳಿಗೆ ಹೆಂಗ್ ಗೊತ್ತಾಗುತ್ತೆ ಕೆಡುಕಾಗಿದೆ ಅಂತ, ಆಮೇಲೆ ಅದು ಕೆಡುಕು ತೆಗಿತೀನಿ ಅಂತ ಹೇಳ್ತಾರಲ್ಲ, ಅದು ಏನು ಸರಿಯಾಗಿ ಕ್ಲೀನ್ ಆಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಿಮ್ಮ ಜ್ಞಾನದೇವಿ ಶಕ್ತಿಪೀಠದಿಂದ ಅದಕ್ಕೆ ಪರಿಹಾರ ಸಿಗುತ್ತಾ? ಆತರ ಆಗಿದ್ರೆ ಅದೊಂದು ತಿಳಿಸ್ಕೊಡಿ ಸರ್. ಕೆಡುಕು ಅನ್ನೋದು ಯಾವ ತರ ಅಂದ್ರೆ, ಇವಾಗ ನಾನು ಹೇಳ್ದಂಗೆ ಸರ್, ಯಾಕಂದ್ರೆ ಇವಾಗ 10 ದೇವಸ್ಥಾನ ಇದೆ ಸರ್. 10 ದೇವಸ್ಥಾನ ಹೋಗಿದ ಕಡೆ ಎಲ್ಲ ಒಬ್ಬೊಬ್ರು ನಂತರ ಹೇಳ್ತಾ ಇರ್ತಾರೆ. ಪಾಪ ಜನಗಳು ಅದೊಂದು ಮಾಡಿಸ್ಕೊಂಬಂದಿಕ್ಕೋದು, ಇದೊಂದು ಮಾಡಿಸ್ಕೊಂಬಂದಿಕ್ಕೋದು, ಇಲ್ಲೇ ನಮ್ಗೆ ಆಪೋಸಿಟ್ ಆಗಿರುತ್ತೆ ಸರ್. ಬೇರೆ ಇನ್ನೆಲ್ಲಿಲ್ಲ. ಇವಾಗ ಅಲ್ಲಿ ಹೋಗ್ತಾರೆ, ಅವ್ರೇನೋ ಕೊಡ್ತಾರೆ, ತಗೊಂಬಂದು ಇಕ್ಕೊಂತಾರೆ. ಇಲ್ಲಿ ಹೋಗ್ತಾರೆ, ಇವರೇನೋ ತಗೊಂಬಂದು ಕೊಡ್ತಾರೆ, ಇಕ್ಕೊಂತಾರೆ. ಅದು ಒಳ್ಳೇದಾಗುತ್ತಿಲ್ಲ, ಫಸ್ಟು ಚೆಕ್ ಮಾಡ್ಬೇಕು ಸರ್. ಅವರು ಚೆಕ್ ಮಾಡಿದ್ದಾದ್ಮೇಲೆ ಮುಂದುವರಿಬೇಕು ಸರ್. ಇವಾಗ ಕೆಡ್ಕೊಂತಾರೆ, ಇವಾಗ ಏನೋ ಮನೇಲಿ ಬಾಗ್ಲಲ್ಲಿ ಗುಂಡಿ ತೋಡ್ತಾರೆ, ಮತ್ತು ಅದರಲ್ಲಿ ಏನೋ ಮಡಿಕೆ ಸಿಕ್ತು ಅಂತ ಹೇಳ್ತಾರೆ. ಅದು ಎಲ್ಲಿಂದ ಸಿಗುತ್ತೆ ಸರ್ ಮಡಿಕೆ? ಭೂಮಿಯಲ್ಲಿ ನಾವು ವಾಸ ಮಾಡೋ ಒಂದು ಜಾಗದಲ್ಲಿ ಅದು ಹೆಂಗೆ ಸರ್ ಇಡೋಕ್ಕಾಗುತ್ತೆ? ನಮ್ಮ ಜನಗಳಿಗೆ ಸ್ವಲ್ಪ ಅರ್ಥ ಮಾಡ್ಕೊಬೇಕು ಸರ್. ಅರ್ಥ ಮಾಡ್ಕೊಂಡ್ರೆ ಇದರಿಂದ ಒಂದು ಮುಕ್ತಿ ಆಗುತ್ತೆ ಸರ್. ಮತ್ತೆ ನಮ್ಮನ್ನು ಕೇಳ್ತಾ ಇದ್ದಾರೆ ಸರ್, ಏನಂತ ಕೇಳ್ತಾರೆ ಅಂದರೆ, ಸರ್ ನೀವು ಕೆಡಕ್ಕೆ ತಕ್ಕಂಗೆ ಕೊಡ್ತೀರಾ ಅಂತ. ಅಲ್ಲಿದ್ರಲ್ವ ನಾನು ತಕ್ಕಂಗೆ ಕೊಡೋದು? ಸುಮ್ಮನೆ ಅದೇನೋ ಬುಟ್ಟಾಟಿಕೆ ಹೋಗ್ಬಿಟ್ಟು ಇಲ್ಲೇನೋ ನಾವು ತಕ್ಕಂಗೆ ಕೊಡ್ತೀರ ಅನ್ನೋದು, ಅವ್ರ ಹತ್ರ ಒಂದು 5,000 ತಗೊಳೋದು, ಇವ್ರ ಹತ್ರ ಒಂದು 5,000 ತಗೊಳೋದು. ಸರ್ ಅದು ಎಲ್ಲಿ ಗಂಟೆ ನಡೀತಿತ್ತು ಸರ್? ಎಲ್ಲಿ ಗಂಟೆ ನಡೆಯಲ್ಲ. ಯಾಕಂದ್ರೆ ನಾವು 10 ರೂಪಾಯಿ ಅವ್ರ ಹತ್ರ ತೊಗೊಂಡಿದ್ದೀರಂದ್ರೆ ನಾನೊಂದು ತಾಯಿಗೆ ಹಾಕ್ತೀನಿ ಸರ್. ಆ ತಾಯಿಗೆ ನಿಯತ್ತಿಗೆ ನಾನು ಹಾಕ್ಬೇಕು. ಯಾಕಂದರೆ ಇಲ್ಲಿ ಮಾಡೋಂಥ ಒಂದು 5-6 ಜನ ಅಮ್ಮನ ಸೇವೆ ಮಾಡ್ತಿರೋರು ಅವ್ರೆ. ಅವ್ರಿಗೆ ನಾನು 10 ರೂಪಾಯಿ ಈಸ್ಕೊಂಡು 1 ರೂಪಾಯಿ ಅವ್ರಿಗೆ ಕೊಟ್ಟಿದ್ದೀನಿ ಅಂದರೆ ಅದು ನಿಯತ್ತಾಗಿ ಇರ್ಬೇಕು ಸರ್. ಯಾಕಂದರೆ ಅದು ನಿಯತ್ತಿಲ್ಲಂದ್ರೆ ನಮ್ಮ ಇಷ್ಟು ಜನಕ್ಕೂ ಅಮ್ಮನೇ ನಮ್ಗೆ ಶಿಕ್ಷೆ ಕೊಟ್ಬಿಡ್ತಾಳೆ. ಅಂದ್ರೆ ನಿಮ್ಮ ಪ್ರಕಾರ ಕೆಡುಕು ಅನ್ನೋದು ಯಾವ್ದು ಇಲ್ಲ, ಅದೆಲ್ಲ ಮೂಢನಂಬಿಕೆ ಅಂತ? ಕೆಡುಕಿಲ್ಲ ಅಂತ ನಾನು ಹೇಳ್ತಿಲ್ಲ. ಯಾಕಂದ್ರೆ ಒಂದು ಮೂಲವಾಗಿ, ಯಾಕಂದ್ರೆ ಹಿರಿಯರು ಕಾಲದಿಂದನೂ ಅದು ನಂಬಿಕೆ ಇದ್ದೇ ಇದೆ, ಸರಿನಾ? ಇದೆ. ಬಟ್ ಈ ಸನ್ನಿವೇಶದಲ್ಲಿ ಯಾವ್ದು ಆ ಥರ ಆಗ್ತಿಲ್ಲ ಸರ್. ನನ್ನ ಕಣ್ಣಿಗೆ ಬಂದಂಗೆ ಯಾವುದನ್ನು ಆ ಥರ ಬರ್ತಾ ಇಲ್ಲ. ಸರಿ ಸರ್, ಇವಾಗ ನಿಮ್ ಪ್ರಕಾರ ಇವಾಗ ಕೆಡುಕಾಗಿದೆ ಅಂತ ಅನ್ಸಿದ್ರೆ ಇವಾಗ ಹೆಂಗ್ ಗೊತ್ತಾಗುತ್ತೆ? ಇವಾಗ ಒಂದ್ ಮನೆಯಲ್ಲಿ ಚೆನ್ನಾಗಿ, ಇವಾಗ ಕೇಳ್ಪಟ್ಟಂಗೆ ತುಂಬಾ ಚೆನ್ನಾಗಿದ್ವಿ, ನಮ್ಮ ಮನೆತನ ನಮ್ಮ ತಾತನ ಕಾಲದಿಂದ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಸಡನ್ ಆಗಿ ತುಂಬಾ ಕಷ್ಟ ಬರ್ತಾ ಇದೆ, ಅನಾರೋಗ್ಯ ಬರ್ತಾ ಇದೆ, ಕೆಲ್ಸಗಳು ಹೋಗ್ತಾ ಇದೆ, ದುಡ್ಡು ಬರ್ತಾ ಇಲ್ಲ, ಆಮೇಲೆ ಮಕ್ಕಳು ಆಗ್ತಾ ಇಲ್ಲ, ವಂಶ ಅಭಿವೃದ್ಧಿ ಆಗ್ತಾ ಇಲ್ಲ, ಹಣಕಾಸು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅಂತದಕ್ಕೆ ಏನ್ ಹೇಳ್ತೀರಾ? ಅದರಿಂದ ಕೆಡುಕು ಅನ್ನೋದು ಪದ ಬರ್ತಾ ಇದೆಯಾ? ಏನ್ ಗುರುಳೆ ಕೆಡುಕು ಅಂದ್ರೆ ಅದು ಯಾವ ತರ ಕಂಡುಹಿಡಿಬೇಕು ಅದು? ಸರ್ ಕೆಡುಕು ಅಂದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ ಸರ್? ಆಮೇಲೆ ತೊಂದರೆ ಒಂದ್ ನಿಮಿಷ, ಆಮೇಲೆ ನಾನು ದೇವಸ್ಥಾನ ನೋಡಿದೀನಿ, ಹೋಗ್ತಾರೆ ಡೈರೆಕ್ಟ್ ಆಗಿ ಎತ್ಕೊಂಡು ಹೋಗಿ ಅಲ್ಲೇ ಇಡ್ತೀನಿ, ಇಲ್ಲೇ ಆಗಿದೆ ಅಂತ ಹೇಳ್ತಾರೆ. ಅದು ಯಾವ ತರ ಹೇಳ್ತಾರೆ, ಹೆಂಗೆ? ಅದು ಸ್ವಲ್ಪ ಕ್ಲೀನ್ ಆಗಿ, ಅಂದ್ರೆ ಇವಾಗ ಏನಕ್ಕಂದ್ರೆ ಮೂಢನಂಬಿಕೆಗಳು ಜಾಸ್ತಿ ಆಗೋಗಿದೆ. ಅದರಿಂದ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಅದ್ರ ಬಗ್ಗೆ ತಿಳಿಯೋಣ ಅಂತ ನಿಮ್ಗೆ ಕೇಳ್ತಾ ಇದೀನಿ. ಅದ್ರ ಬಗ್ಗೆ ಕ್ಲೀನ್ ಆಗಿ ವಿವರಣೆಗಳು ಕೊಡಿ ಸರ್. ಇಲ್ಲಿ ಕೆಡುಕು ಅಂದ್ರೆ ಅಕಸ್ಮಾತ್ ಕೆಡುಕು ಅನ್ನೋದಕ್ಕಿಂತ ಏನೋ ಒಂದು ತೊಂದರೆ ಆಗಿರುತ್ತೆ. ಯಾಕಂದ್ರೆ ಇವಾಗ ನಾವು ಚಿಕ್ಕ ಹುಡುಗರಾಗಿಂದ ಯಾವುದೋ ಒಂದು ಹಾಸ್ಪಿಟ್ಲ್ ಇರಲಿಲ್ಲ ಸರ್. ಏನಂದರೆ ನಮ್ಮ ಹಿರಿಯರೆಲ್ಲ ಏನು ಮಾಡೋರು, ಅಕಸ್ಮಾತ್ ನನ್ನ ಕಾಲಕ್ಕೆ ಏನೋ ಸೋದಿನ ಅಕಸ್ಮಾತ್ ಆ ಥರ ಆದಾಗ ಏನಂದ್ರೆ 3 ದಾರಿ ಕುಡಿರ್ತಾ ಕರ್ಕೊಂಡು ಹೋಗೋರು, ಆ ಥರ ಈ ಥರ ಏನೋ ಒಂದು ಶಾಸ್ತ್ರ ಮಾಡಿಬಿಟ್ಟು ಅದು ಮಾಡ್ಕೊಂಬರ್ತಿದಂಗೆ ನೆಕ್ಸ್ಟು 1-2 ಅವರ್ಗೆ ಸರೋಗ್ಬಿಡೋದು. ಅವಾಗ ಯಾವುದೇ ಒಂದು ಹಾಸ್ಪಿಟ್ಲ್ ಇರಲಿಲ್ಲ. ಇವಾಗೆಲ್ಲ ಹಾಸ್ಪಿಟ್ಲೆಲ್ಲ ಬಂದಿದೆ, ಎಲ್ಲ ಇದಾಗ್ತಿದೆ. ಅಲ್ಲೂ ನಾನು ಹೇಳೋದು ಇಷ್ಟೇ ಸರ್, ಹಾಸ್ಪಿಟ್ಲಿಗೆ ಹೋಗು ನಿಮ್ಗೆ ಮೇಲಾಗಲಿಲ್ಲ ಅಂದಿದ್ದೊಂದು ಪಕ್ಷಕ್ಕೆ ಯಾವ ಥರ ಒಂದು ರಿಯಾಕ್ಷನ್ ಆಗ್ತಾ ಇರುತ್ತೆ ಅಂದರೆ, ಕಾಲು ಕೈಗಳೆಲ್ಲ ಸುಸ್ತು ಹೊಡಿತಾ ಇರ್ತೈತೆ, ಫುಲ್ ಬಾಡಿ ಎಲ್ಲ ಫುಲ್ ಮಂಕಾಗಿರುತ್ತೆ. ನಾವು ಏನು ಕೆಲಸ ಮಾಡ್ತಿರೋದು ನಮಗೆ ಗೊತ್ತಿರಲ್ಲ. ಇನ್ನೊಂದೇನಂದರೆ ಎತ್ತನತ್ತೆ ಹೋಗ್ತಾನೆ ಇರ್ತೀವಿ. ಇವಾಗ ಇವ್ರು ಏನನ್ನ ನಮ್ಮ ಮನೆಯವ್ರೇನೋ ನನಗೆ ಇದು ಮಾಡಿದ್ರು, ಅದು ನಾನು ಮಾಡೋದೇ ಇಲ್ಲ. ತಿರ್ಗಾ ಮೇಲೆ ಇನ್ನೊಂದು ದೇವ್ರುಗಳು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೂ ಆ ಕೆಲಸ ಏನೂ ಆಗಲ್ಲ. ಇವಾಗ ನಾವು ಒಂದು ಗಾಡಿ ತೊಗೊಬೇಕು, ಆ ಗಾಡಿನೂ ತೊಗೊಳಕ್ಕಾಗಲ್ಲ. ಈ ಥರ ಎಲ್ಲ ಹಲವಾರು ಸಮಸ್ಯೆಗಳಾಗ್ತಾನೆ ಇರುತ್ತೆ ಸರ್.
ಮನೆಯಲ್ಲಿ. ಒಬ್ರು ಕಂಡ್ರೆ ಒಬ್ರಿಗೆ ಆಗೋದೇ ಇಲ್ಲ ಸರ್. ನಿಜ ಸರ್, ಈಗೂ ಮೂಲಿಕೆಗಳಿದೆ ಸರ್. ಆ ಥರ ಮೂಲಿಕೆಗಳು ಈಗಲೂ ಸತ್ಯವಾಗ್ಲಿದೆ. ಯಾಕಂದರೆ ಜಗಳಗಂಟೆ ಗಿಡ ಅಂತ ಹೇಳ್ಬಿಟ್ಟು, ಯಾಕಂದರೆ ಇವು ತಿಳ್ಕೊಂಡಿರೋಂಥವ್ರು ಅದನ್ನು ಮಾಡಿಬಿಡ್ತಾರೆ ಸರ್. ತೊಗೊಂಡೋಗ್ತಾರೆ. ಅದೇನು ಪೂಜೆ ಎಲ್ಲ ಪುನಸ್ಕಾರ ಎಲ್ಲ ಏನಿಲ್ಲ ಸರ್. ಜಸ್ಟ್ ತೊಗೊಂಡೋಗ್ಬಿಟ್ಟು ಕಡ್ಡಿ ಅನ್ನೋದು ಅವ್ರು ಒಂದು ಮನೆ ತೆಗೆ ಇಟ್ಬಿಟ್ರೆ ಸಾಕು ಸರ್. ಅವ್ರ ಮನೆ ಒಳಗಡೆ ಇರೋಂಥವ್ರು ಜಗಳ ತಾನಾಗ್ತಾನೆ ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಅಂತ ಪರಿಸ್ಥಿತಿಯಲ್ಲಿ ಏನು ಮಾಡ್ಬೇಕು ಗುರುಗಳೇ? ಸರ್ ಏನಿಲ್ಲ ಸರ್, ಅದಕ್ಕೆ ಏನಾದ್ರು ರೆಮಿಡಿ ಹೇಳಕ್ ಬಯಸ್ತಾರೆ ಏನಾದ್ರು? ಸರ್ ನಾನು ಹೇಳೋದು ಇಷ್ಟೇ ಸರ್. ಯಾಕಂದರೆ ಒಂದು ನಿಮ್ಗೊಂದು ನಂಬಿಕೆ ಯಾವ ಜಾಗದಲ್ಲಿ ಇರುತ್ತೋ ಆ ಜಾಗದಲ್ಲಿ ಹೋಗಿ ಸೂಕ್ತವಾಗಿರೋ ಒಂದು ಮಾರ್ಗ ತಗೊಂಡು ಅವರು ಯಾವ ಥರ ಹೇಳ್ತಾರೋ ಸರಿ, ನಿಮ್ಗೆ ತುಂಬ ನಂಬಿಕೆ ಎಲ್ಲಿರುತ್ತೋ ಅಲ್ಲೋಗಿ ಅದನ್ನು ನಿವಾರಣೆ ಮಾಡ್ಕೊಳ್ಳಿ. ಎಲ್ಲಾದರೂ ಸರಿನೇ. ಯಾಕಂದರೆ ಇಲ್ಲೇ ಮಾಡಿಸ್ಕೊಬೇಕು ಅಲ್ಲೇ ಮಾಡಿಸ್ಕೊಬೇಕಂತಲ್ಲ, ನಿಮ್ಗೆ ಎಲ್ಲಿ ನಂಬಿಕೆ ಇರುತ್ತೋ ಅಲ್ಲೋಗಿ ಅದನ್ನ ಅವ್ರು ಹೇಳಿರ್ತಾರ. ಹೌದು ಸರ್. ಒಂದಲ್ಲ 10 ಸಾರಿ ಪರೀಕ್ಷೆ ಮಾಡ್ಲಿ, ತೊಂದ್ರೆ ಇಲ್ಲ. ಕರೆಕ್ಟ್ ಆಗಿ ಇಲ್ಲಿ ಹೋಗಿದೀವಿ ಅಂದ್ರೆ ಇಲ್ಲೇ ಅವ್ರಿಗೆ ಆಗ್ಲಿಲ್ವಾ ಅಲ್ಲೇ ಪ್ರಶ್ನೆ ಮಾಡ್ಲಿ. ಇಲ್ಲ ಆಗ್ಲಿಲ್ಲ ಅಂತ ಇನ್ನೊಂದ್ ದೇವಸ್ಥಾನ, ಇನ್ನೊಂದಾಗಿಲ್ಲ ಅಂತ ಮತ್ತೊಂದ್, ಅದು ಬೇಡ. ಈಗ ಇಲ್ಲೇ ಮಾಡ್ಸಿರ್ತೀರಾ, ಅವ್ರನ್ನೇ ಪ್ರಶ್ನೆ ಕೇಳಿ, ಅವ್ರ ಹತ್ರನೇ ಉತ್ತರ ತಗೊಳ್ರಿ. ಈಗ ಹೊರಗಡೆ ಎಲ್ಲ ಯಾಕೆ ಸುಮ್ಮನೆ ಸುಳ್ಳು ಎಲ್ಲ ಬೇಡ. ನಿಮ್ಗೆ ಏನಾಗಿರುತ್ತೋ ಅಲ್ಲೇ ಪರೀಕ್ಷೆ ಮಾಡಿ ಅಲ್ಲೇ ಅವರನ್ನೇ ವಿಚಾರಿಸಿ ಅವ್ರ ಹತ್ರನೇ ಉತ್ತರ ತಗೊಳ್ಳಿ. ಇವಾಗ ಈ ವಿಡಿಯೋ ನೋಡ್ತಾ ಇರೋರು ಆತರ ಏನಾದ್ರು ಆತರ ಪರಿಸ್ಥಿತಿ ಸಿಗಾಕೊಂಡಿದ್ರೆ ಈ ಜ್ಞಾನದೇವಿ ಶಕ್ತಿ ಪೀಠಕ್ಕೆ ಬಂದ್ರೆ ಇಲ್ಲಿ ಪರಿಹಾರ ಆಗುತ್ತಾ ಸರ್? 100% ಆಗುತ್ತೆ ಸರ್. ಅವ್ರು ಎಷ್ಟು ನಂಬಿಕೆ ಇಟ್ಕೊಂಡ್ ಬರ್ತಾರೋ ಅಷ್ಟು ನಂಬಿಕೆಗ ಅಮ್ಮ ಕೊಡ್ತಾಳೆ ಸರ್. ಆ ನಂಬಿಕೆಗೆ ಇದುವರೆಗೂ ಯಾರಿಗೂ ಮೋಸ ಮಾಡಿಲ್ಲ ಸರ್. ಅಂದ್ರೆ ಗುರುಗಳು ಅವ್ರು ಬರ್ಬೇಕು ಅಂದ್ರೆ ಯಾವ ತರ ಬರ್ಬೇಕು, ಯಾವ ದಿನ ಬರ್ಬೇಕು, ಏನೋ ತರ್ಬೇಕಾ, ಮನೆಯಿಂದ ಏನೋ ತರ್ಬೇಕಾ? ಒಬ್ರು ಹೇಳ್ತಾರೆ ಮನೆಯಿಂದ ಸ್ವಲ್ಪ ಮಣ್ಣು ತಗೊಂಬನ್ನಿ ಅಂತಾರೆ, ಇಲ್ಲ ಬಟ್ಟೆ ತಗೊಂಬನ್ನಿ ಅಂತಾರೆ, ಇಲ್ಲ ಮನೆ ಮುಂದೆ ಇರೋ ಕಲ್ಲು ತಗೊಂಬನ್ನಿ ಅಂತಾರೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಗುರುಗಳು, ಹೆಂಗ್ ಬರ್ಬೇಕು ಅವ್ರು ಇಲ್ಲಿಗೆ ಬರ್ಬೇಕು ಅಂದ್ರೆ, ಮತ್ತೆ ಇಲ್ಲಿನ ಅಡ್ರೆಸ್ ಎಲ್ಲ ಕ್ಲೀನ್ ಆಗಿ ಹೇಳಿ ತಿಳಿಸ್ಕೊಡಿ ಗುರುಗಳು. ಸರ್ ಇದು ಬಂದು ಇವಾಗ ಬೆಂಗಳೂರು ಕಡೆಯಿಂದ ಬರ್ಬೇಕಾದ್ರೆ ಸೀದಾ ಬೆಂಗಳೂರು ಡಿಸ್ಟಿಕ್ ಇದು ದೊಡ್ಡಬಳ್ಳಾಪುರ ಬಂದು ದೊಡ್ಡಬಳ್ಳಾಪುರದಿಂದ 12 ಕಿಲೋಮೀಟರ್ ಇರುತ್ತೆ ಸರ್. ಅಕಸ್ಮಾತ್ ಗೋರಿಬಿದ್ನೂರು ಸರೌಂಡಿಂಗ್ ಬಂತು ಅಂದ್ರೆ ಸೀದಾ ದೊಡ್ಡಬಳ್ಳಾಪುರನೇ ಬರ್ಬೇಕಾಗುತ್ತೆ. ದೊಡ್ಡಬಳ್ಳಾಪುರದಿಂದ 12 ಕಿಲೋಮೀಟರ್ ಇರುತ್ತೆ ಸರ್. ಮತ್ತೆ ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಶಿಡ್ಲಘಟ್ಟ, ಕೋಲಾರ ಈ ಭಾಗದಿಂದ ಬರೋಂಥವ್ರು ಚಿಕ್ಕಬಳ್ಳಾಪುರ ಬಂದು ಚಿಕ್ಕಬಳ್ಳಾಪುರದಿಂದ ನಂದಿಯಿಂದ ಮೆಳೆಕೋಟೆ ಕ್ರಾಸು ಅಥವಾ ಮೆಳೆಕೋಟೆ ತಗ ಬಂದಿದ್ದೀರಂದ್ರೆ ನಮ್ಮೂರಿಗೆ ಬಂದಂಗೆ. ಅಲ್ಲಿಂದ ಒಂದು 1 ಕಿಲೋಮೀಟರ್ 2 ಕಿಲೋಮೀಟರ್ ಇರುತ್ತೆ ಸರ್, ಗಂಟಿಗಾನಹಳ್ಳಿ. ಅದೇ ಯಾವ ತರ ಬರ್ಬೇಕು, ಅವ್ರು ಯಾವ ದಿನ ಬರ್ಬೇಕು ಸರ್? ಶುಕ್ರವಾರ, ಮಂಗಳವಾರ, ಭಾನುವಾರ ಇರುತ್ತೆ ಸರ್. ಮತ್ತು ವಿಶೇಷವಾಗಿ ಪೂಜೆ ಅಂದರೆ ಅಮಾವಾಸ್ಯೆ, ಹುಣ್ಣಿಮೆ ಟೈಮಲ್ಲಿ ಇರುತ್ತೆ ಸರ್. ಅಮ್ಮನ ಹೊರೋದ್ರತಾಗಿನಿಂದ ಇರ್ಬೋದು, ಮತ್ತು ಅಮ್ಮಂದು ಒಂದು ಹೋಮ ನಡೀತೈತೆ, ಶಕ್ತಿ ಹೋಮ ನಡೀತೈತೆ. ಯಾಕಂದರೆ ಒಂದು ವಿಶೇಷವಾಗಿ ಶಕ್ತಿ ಹೋಮ ಅನ್ನೋದು ಇದುವರೆಗೂ ಎಲ್ಲೂ ನನಗೆ ಕಿವಿಗೆ ಬಿದ್ದಂಗೆ ಎಲ್ಲೂ ಮಾಡ್ತಿಲ್ಲ ಸರ್. ಯಾಕಂದರೆ ಎಲ್ಲ ಪ್ರತ್ಯಂಗಿರಿ ಹೋಮನೇ ತುಂಬ ಇದ್ರಾಗಿದೆ. ನಾವು ಪ್ರತ್ಯಂಗಿರಿ ಹೋಮಕ್ಕಿಂತ ನಾವು ಶಕ್ತಿ ಹೋಮ ಅಂತ ತುಂಬ ನಂಬಿ, ಆ ನಂಬಿಕೆಗೆ ಅಮ್ಮ ತುಂಬ ಒಳ್ಳೆ ಫಲ ಕೊಡ್ತಿದ್ದಾಳೆ ಸರ್. ಅದರಿಂದ ನಾವು ಶಕ್ತಿ ಹೋಮ ಅಂತಾನೆ ಮುಂದುವರಿಸ್ತಾ ಇದ್ದೀವಿ ಸರ್. 100% ಆಗ್ತಾಯಿದೆ ಸರ್. ಮಾರ್ನಿಂಗ್ ಇರುತ್ತೆ ಮತ್ತು ನೈಟ್ಗೂ ಇರುತ್ತೆ ಸರ್. 2 ಟೈಮಲ್ಲಿ ನೀವು ಯಾವಾಗ ಬೇಕೋ ಬಂದು ಹೋಮಕ್ಕೆ ಭಾಗವಹಿಸ್ಬೋದು ಸರ್. ಇಲ್ಲಿ ಇನ್ನೊಂದು, ನಾವು ಇನ್ನೊಬ್ರಿಗೆ ಹೇಳಕ್ ಮುಂಚೆ ಮೊದಲು ನಮ್ಮ ಮೇಲೆ ನಾವು ಪರೀಕ್ಷೆ ಮಾಡ್ಕೊಂಡೇ ಅವ್ರಿಗೆ ಪರಿಹಾರ ಹೇಳ್ತಿದ್ದೀವಿ ಬಿಟ್ಟು ಸಡನ್ ಆಗಿ ಯಾರಿಗೇನು ಪರಿಹಾರ ಇಲ್ಲ. ಅದು ಏನಾದ್ರೂ ಒಂದು ಅಮ್ಮ ಅವ್ರು ಈ ತರ ಅಂತ ಹೇಳಿದಾಗ ಅದು ನಮ್ಮ ಮೇಲೆನೆ ಫಸ್ಟ್ ಆಗ್ಲಿ, ನಮಗೆ ಸರಿ ಆಯ್ತಾ ಮತ್ತೆ ಅವ್ರ ಮೇಲೆ ಹೇಳ್ಬೇಕು. ನಮಗ್ ಸರಿ ಆಗ್ಲಿಲ್ಲ ಅಂದ್ರೆ ಅದು ಬೇಡ. ಆ ರೀತಿ ಒಂದು ನಡೀತಿರೋದು. ಏನೇ ಒಂದು ಅವ್ರು ಅನ್ಕೊಂಡ್ ಬಂದ್ರು ಅವ್ರು ಎಷ್ಟು ಒಂದು ಭಕ್ತಿಯಿಂದ ಅವ್ರೊಂದು ಪೂಜೆ ಸಾಮಾನ್ ತರ್ತಾರೋ ಬಿಡ್ತಾರೋ, ಒಂದು ಭಕ್ತಿಯಿಂದ ಏನು ಕೈ ಮುಗ್ದು ಅಮ್ಮ ನನ್ ಕಷ್ಟ ಹೀಗಿದೆ ನೀನ್ ನೋಡ್ಕೊಳಮ್ಮ ಅಂದವ್ರಿಗೆಲ್ಲ ಪಕ್ಕಾ ರಿಸಲ್ಟ್ ಸಿಕ್ಕಿದೆ ಸರ್. ಯಾರು ಬಂದು ಇಲ್ಲಿ ಪರೀಕ್ಷೆ ಮಾಡ್ಬೇಕು, ಟೆಸ್ಟ್ಗಳು ಮಾಡ್ಬೇಕು, ನಿಜಾನ ಸುಳ್ಳ ಅಂದವ್ರಿಗೆ 1000% ಒಂಚೂರು ಉತ್ತರನೂ ಸಿಕ್ಕೋದು ಇಲ್ಲ ಸರ್. ನಂಗೆ ಅಷ್ಟೊಂದು ಇದಾಗ್ಬಿಟ್ಟಿದೆ. ತುಂಬಾ ಪರೀಕ್ಷೆ ಮಾಡೋರೆ ತುಂಬಾ ಆಗ್ಬಿಟ್ಟಿದ್ದಾರೆ. ಮಾಡ್ಲಿ, ತೊಂದ್ರೆ ಇಲ್ಲ. ತುಂಬಾ ಪರೀಕ್ಷೆ ಮಾಡ್ಬಾರ್ದು. ಮಾಡ್ಬೇಕು ಅಂತ ಬರ್ತಾರೆ, ಮಾಡ್ಬೇಕು ಅಂತ ಬರ್ತಾರೆ. ಪರೀಕ್ಷೆ ಮಾಡ್ಲಿ ಸರ್, ಮಾಡೋ ರೀತಿಯಲ್ಲಿ ಮಾಡ್ಲಿ. ಪೂಜೆ ರೀತಿಯಲ್ಲಿ ಮಾಡ್ಲಿಲ್ಲ ಇನ್ನೊಂದು ಮತ್ತೆ ಅದಕ್ ಮಾಡ್ಲಿ, ಕೇಳಲಿ, ತಿಳ್ಕೊಳ್ಳಿ, ನಿಧಾನವಾಗಿ ತಾಳ್ಮೆಯಿಂದ ತಿಳ್ಕೊಳ್ಳಿ. ಈಗ ಒಂದ್ಸರಿ ಆಗ್ಲಿಲ್ಲ, ಅದಕ್ಕೇನು ಎತ್ತ ಅಂತ ಏನೋ ಒಂದ್ ಇರತ್ತೆ, ಅದು ಹುಡುಕ್ಬೇಕಲ್ವಾ? ಇಲ್ದೆ ಏನು ಇಲ್ವೇ ಇಲ್ಲ, ಸುಮ್ನೆ ಹಾಗೆ ಹೀಗೆ ಮಾತುಗಳು ಚೆನ್ನಾಗಿರಲ್ಲ ಸರ್.